ಡೀಮನ್ ಸ್ಲೇಯರ್ ಪ್ರಪಂಚಕ್ಕೆ ಮತ್ತೆ ಸ್ವಾಗತ. ಕೊನೆಯ ವಿಡಿಯೋದಲ್ಲಿ ನಾವು ಡೀಮನ್ ಸ್ಲೇಯರ್ನ ಸಂಪೂರ್ಣ ವಿಶ್ವ ಅಂದರೆ ಅದರ ಪ್ರಪಂಚ ಹೇಗಿರುತ್ತೆ ಅಂತ ತಿಳ್ಕೊಂಡಿದ್ವಿ. ಇವತ್ತು ನಾವು ಕಥೆಯ ಹೃದಯ ಭಾಗ ಅಂದರೆ ಕಥೆಯ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅವ್ರು ಯಾರು, ಅವ್ರು ಎಲ್ಲಿಂದ ಬಂದರು, ಮತ್ತು ಅವರ ಪಾಸ್ಟಲ್ಲಿ ಏನೇನು ನಡೆದಿತ್ತು, ಅವರು ಯಾವುದರ ಬಗ್ಗೆ ಯುದ್ಧನ ಶುರು ಮಾಡ್ತಿದ್ದಾರೆ, ಯಾವುದರ ಬಗ್ಗೆ ಹೋರಾಡ್ತಿದ್ದಾರೆ, ಅದನ್ನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ತಾಂಜಿರೋ ಕಾಮಡೋ ಒಬ್ಬ ಸರಳ ಹುಡುಗ. ಅವನು ತನ್ನ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ಇದ್ದಿಲನ್ನ ಮಾರ್ತಿದ್ದ. ಮೂಜಾನ್ ಅವನ ಕುಟುಂಬವನ್ನು ಕೊಂದು ನೆಜುಕೋವನ್ನ ಮಾತ್ರ ಜೀವಂತವಾಗಿ ಬಿಟ್ಟು ರಾಕ್ಷಸನಾಗಿ ರೂಪಾಂತರಗೊಳಿಸೋದಾಗ ಅವನ ಜೀವನ ಶಾಶ್ವತವಾಗಿ ಬದಲಾಗುತ್ತದೆ. ತಾಂಜಿರೋ ಕಾಮಡೋ ತುಂಬ ದಯಾಳು ಹೃದಯದವನಾಗಿರ್ತಾನೆ. ಮತ್ತು ಅವನ ದೃಢ ಸಂಕಲ್ಪ ಮತ್ತು ಅವನ ಭರವಸೆ ನೆಜುಕೋವನ್ನ ಯಾವಾಗಲೂ ಉಳಿಸುವಲ್ಲಿ ಎಂದಿಗೂ ಅವನು ಕೈ ಬಿಡೋದಿಲ್ಲ. ತಾಂಜಿರೋ ಕಾಮಡೋನ ಉಸಿರಾಟದ ಶಕ್ತಿ ಅಂದರೆ ಅವನಿಗೆ ನೀರಿನ ಉಸಿರಾಟ ಅಂದರೆ ವಾಟರ್ ಬ್ರೀದಿಂಗ್ ತುಂಬ ಚೆನ್ನಾಗಿ ಕಲ್ತಿರ್ತಾನೆ. ಮತ್ತು ಮುಂದೆನೆ ಹೋಗ್ತಾ ಹೋಗ್ತಾ ಅವನಿಗೆ ಸೂರ್ಯ ಉಸಿರಾಟ ಅಂದರೆ ಲೆಜೆಂಡರಿ ಸನ್ ಬ್ರೀದಿಂಗ್ನ ಅವನಲ್ಲಿ ಅವೇಕನ್ಗೊಳಿಸ್ಕೊತಾನೆ. ನೆಜುಕೋ ಕಾಮಡೋ ಅಂದರೆ ತಾಂಜಿರೋನ ತಂಗಿ. ಇದುವರೆಗೂ ಇವಳು ವಿಶಿಷ್ಟ ರಾಕ್ಷಸರಲ್ಲಿ ಒಬ್ಬಳಾಗಿರ್ತಾಳೆ. ಇವಳು ರಾಕ್ಷಸರಾಗಿದ್ದರೂ ಕೂಡ ಇವಳು ಅವಳ ದಾಹವನ್ನು ರಕ್ತದಿಂದ ತೀರಿಸಿಕೊಳ್ಳೋದಿಲ್ಲ, ಅದನ್ನು ವಿರೋಧಿಸ್ತಾಳೆ ಮತ್ತು ಮನುಷ್ಯರನ್ನ ರಕ್ಷಿಸ್ತಾಳೆ. ನಿಮಗೆ ನೆಜುಕೋ ಕಾಮಡೋ ಬ್ಯಾಂಬೂ ಮೂಸೆಲ್ ಅಥವಾ ಬಿದಿರಿನ ಮೂರ್ತಿ ಅನ್ನೋದರಲ್ಲಿ ಪರಿಚಯ ಇರುತ್ತೆ. ಮತ್ತು ಇವಳ ಶಕ್ತಿ ಬ್ಲಡ್ ಡಿಮನ್ ಆರ್ಟ್ ಅಂದರೆ ರಕ್ತ ರಾಕ್ಷಸ ಕಲೆ, ಸ್ಫೋಟಗೊಳ್ಳುವ ರಕ್ತ ಎಕ್ಸ್ಪ್ಲೋಡಿಂಗ್ ಬ್ಲಡ್. ಮತ್ತು ಇವಳ ಶಕ್ತಿ ಅವಳು ಯಾವಾಗ ಬೇಕಾದರೂ ಅವಳು ಗಾತ್ರದಲ್ಲಿ ಕುಗ್ಗುವ ಮತ್ತು ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರ್ತಾಳೆ. ಇದು ಅವಳ ಹೆಸರುವಾಸಿ ಶಕ್ತಿ. ಜೆನಿಟ್ಸು ಅಗಟ್ಸುಮಾ ಮೊದಲ ನೋಟದಲ್ಲಿ ಸಾವಿಗೆ ಹೆದರುವ ಹೇಡಿಯಾಗಿ ಕಾಣಿಸ್ತಾನೆ, ಆದರೆ ಒಳಗೊಳಗೆ ಆಳವಾಗಿ ಅವನ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಇವನ ಶಕ್ತಿ ಅಂದರೆ ಉಸಿರಾಟದ ಶಕ್ತಿ ಗುಡುಗು ಉಸಿರಾಟ ಅಂದರೆ ಥಂಡರ್ ಬ್ರೀದಿಂಗ್. ಇವನು ಅದರ ಮೊದಲ ಫಾರ್ಮ್ ಮಾತ್ರ ಉಪಯೋಗಿಸ್ಬೋದು. ಥಂಡರ್ ಕ್ಲಾಪ್ ಆ್ಯಂಡ್ ಫ್ಲ್ಯಾಶ್ ಗುಡುಗು ಮತ್ತು ಮಿಂಚು ಅನ್ನು ಸಾಟಿ ಇಲ್ಲದ ವೇಗದಲ್ಲಿ ಬಳಸ್ತಾನೆ. ಅವನ ನಿಷ್ಠೆ ಮತ್ತು ಧೈರ್ಯ ಅವನ ಫ್ರೆಂಡ್ಸ್ ಅಂದರೆ ಸ್ನೇಹಿತರನ್ನು ರಕ್ಷಿಸುವಾಗ ಎಲ್ಲರ ಕಣ್ಣಲ್ಲೂ ಅವನು ಪ್ರಕಾಶಮಾನವಾಗಿ ಹೊಳೆಯುತ್ತಾ ರಕ್ಷಿಸುತ್ತಾನೆ. ಇನೋಸ್ಕೆ ಹಶಿಬಿರಾ ಇವನು ಪರ್ವತಗಳಲ್ಲಿ ಕಾಡು ಹಂದಿಗಳ ಜೊತೆ ಬೆಳೆಯುತ್ತಾನೆ. ಬಿಸಿ ರಕ್ತದ ಆಕ್ರಮಣಕಾರಿ ವ್ಯಕ್ತಿತ್ವದೊಂದಿಗೆ ಹಂದಿಯ ತಲೆ ಮುಖವಾಡವನ್ನು ಧರಿಸ್ತಾನೆ. ಇವನ ಶಕ್ತಿ ಬೀಸ್ಟ್ ಬ್ರೀತಿಂಗ್ ಅಂದರೆ ಮೃಗ ಉಸಿರಾಟದ ಮಾಸ್ಟರ್ ಆಗಿರ್ತಾನೆ. ಮತ್ತು ಈ ಉಸಿರಾಟನ ಇವನೇ ಓನಾಗಿ ಸೃಷ್ಟಿಸಿರ್ತಾನೆ. ಅವನ ಕಾಡು ಸ್ವಭಾವದ ಹಿಂದೆ ಅವನ ನೋವು, ಒಂಟಿತನ ಮತ್ತು ಎಲ್ಲರೊಂದಿಗೆ ಸೇರೋದಕ್ಕೆ ಇದೆಲ್ಲವನ್ನ ಅವನು ಅಡಗಿಸಿಟ್ಟಿರ್ತಾನೆ. ಮತ್ತು ಇವರು ಎಲ್ಲ ಡೀಮನ್ ಸ್ಲೇಯರ್ನ ಹೃದಯಗಳು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ತಮ್ಮ ಗಾಯಗಳು, ಭರವಸೆಗಳು ಮತ್ತು ಮುರಿಯಲಾಗದ ಆತ್ಮವಿಶ್ವಾಸದೊಂದಿಗೆ ಒಟ್ಟಾಗಿ ಕಥೆಯ ತಿರುವುಗಳಲ್ಲಿ ರೂಪುಗೊಂಡಿರ್ತವೆ. ಈ ಪಾತ್ರದಲ್ಲಿ ಯಾವುದು ನಿಮಗೆ ಹೆಚ್ಚು ಆಸಕ್ತಿ ಮತ್ತು ಸ್ಫೂರ್ತಿ ಮತ್ತು ಇಷ್ಟ ಅನ್ನೋದನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.